ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲ ಬರುತ್ತೆ, ಒಂದು ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಯಾವ ರೀತಿಯಾದ ಫಲ ಬರುತ್ತೆ ಅಂತ ಹೇಳ್ತಕ್ಕಂಥದ್ದನ್ನು ನೋಡಲಿಕ್ಕೆ ಹೋದರೆ, ಕರ್ಕಾಟಕ ರಾಶಿಗೆ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಕುಜ ಕೂತ್ಕೊಂಡಿದ್ದಾನೆ, ಮತ್ತು ಜನ್ಮಾತ್ ತೃತೀಯ ಭಾವದಲ್ಲಿ ಕೇತು ಕೂತ್ಕೊಂಡಿದ್ದಾನೆ. ಅದಾದಲ್ಲಿ ಜನ್ಮಾತ್ ಏಕಾದಶಿ ಭಾವದಲ್ಲಿ ಲಾಭಸ್ಥಾನದಲ್ಲಿ ಗುರು ಇದ್ದಾನೆ ಸದ್ಯದ ಮಟ್ಟಿಗೆ. ಆ ಗುರುವಿನ ಫಲದಿಂದಾಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಆದರೆ ವೇದದಲ್ಲಿ ಕುಜ ಆಗಿದ್ದಕ್ಕೋಸ್ಕರವಾಗಿ ನೀವು ಭೂಮಿಯನ್ನು ಕಳ್ಕೊಳ್ತಕ್ಕಂಥ ಸಂದರ್ಭ ಬರುತ್ತೆ. ಯಾವುದೋ ಜಮೀನು ಮಾಡಿದ್ದೀರಾ ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ವಿಘ್ನಗಳು ಜಾಸ್ತಿ ಇರತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರ ಸಮಾಧಾನವಾಗಿ ಇರ್ತಕ್ಕಂಥದ್ದು ಆಗತ್ತೆ. ಮತ್ತು ಯಾವುದೇ ಒಂದು ಕ್ರಯ ವಿಕ್ರಯವನ್ನು ಮಾಡಬೇಕು ಅಂದರೆ ಈಗ ಮಾಡೋದು ಬೇಡ, ಮುಂದಿನ ದಿನಗಳಲ್ಲಿ ನೋಡೋಣ. ಈ ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಹೋಗ್ಬೋದು. ಯಾವುದು ಜಮೀನು ತಗೊಳ್ಬೇಕು ಅಂತ ಹೋಗಿ ಏನೋ ಆಯಿತು ಅಂದರೆ ನೀವು ಈ ವರ್ಷ ಮೋಸ ಹೋಗೋದು ಗ್ಯಾರಂಟಿ. ಅದಕ್ಕೋಸ್ಕರ ಸಮಾಧಾನವಾಗಿರಿ. ಯಾವುದೇ ಒಂದು ಭೂಮಿಯನ್ನು ಕೊಂಡ್ಕೊಳ್ಳೋಕ್ಕೆ ಖಂಡಿತವಾಗಿ ಹೋಗಬೇಡಿ. ಜನ್ಮಾತ್ ತೃತೀಯ ಭಾವದಲ್ಲಿ ಅಂದರೆ ಚಂದ್ರನಿಂದ ಮೂರನೇ ಭಾವದಲ್ಲಿ, ಮೂರನೇ ಮನೆಯಲ್ಲಿ ಕೇತು ಭಗವಂತ ಕೂತ್ಕೊಂಡಿದ್ದಾನೆ. ಮೂರನೇ ಮನೆ ಅಧಿಪತಿ ಆಗಿರ್ತಕ್ಕಂಥವನು ಕುಜ ಬಂದುಬಿಟ್ಟು, ಮೂರನೇ ಅಧಿಪತಿ ಆಗಿರ್ತಕ್ಕಂಥವನು ಬುಧ ಆಗಿರ್ತಾನೆ. ಆ ಬುಧ ಬಂದುಬಿಟ್ಟು ಜನ್ಮಕಾಲದಲ್ಲಿರ್ತಕ್ಕಂತಹ ಒಂದು ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಭಾಗ್ಯದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಬುಧ ಕೂತ್ಕೊಂಡಿದ್ದಾನೆ, ಹಾಗೆ ಶನಿ ಕೂತ್ಕೊಂಡಿದ್ದಾನೆ, ರಾಹು ಕೂತ್ಕೊಂಡಿದ್ದಾನೆ, ಶನಿ ಕೂತ್ಕೊಂಡಿದ್ದಾನೆ. ಇವರೆಲ್ಲ ಗ್ರಹಗಳು ಕೂತ್ಕೊಂಡಿದ್ದಕ್ಕೋಸ್ಕರವಾಗಿ ನಿಮ್ಮ ಭಾಗ್ಯೋದಯ ಆಗ್ತಕ್ಕಂಥದ್ದಾಗತ್ತೆ. ಆದರೆ ಭೂಮಿ ಸಂಬಂಧವಾಗಿರ್ತಕ್ಕಂಥ ಒಂದು ವ್ಯಾಪಾರಗಳು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಆಗತ್ತೆ. ನಂತರ ಕೇತು 3ನೇ ಮನೆ ಆಗಿದ್ದಕ್ಕೋಸ್ಕರವಾಗಿ ಅಣ್ಣ ತಮ್ಮಂದರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಭೂಮಿ ಸಂಬಂಧವಾಗಿದ್ದ ಕಲಹಗಳು ಬರ್ತಕ್ಕಂಥದ್ದಾಗತ್ತೆ. ಉದ್ಯೋಗ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಚೇರ್ನಲ್ಲಿರ್ತಕ್ಕಂಥವ್ರೆ ನಿಮಗೆ ಸ್ವಲ್ಪ ಶತ್ರು ರೀ. ಏನೋ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು. ನಿಮಗೇನಾದ್ರು ಒಂದು ಎಕ್ಸಾಂಪಲ್, ನೀವೇನಾದ್ರು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದೆ ಅಂದರೆ ನೀವು ಯಾವುದೋ ಒಂದು ಕೋಡ್ ಕೊಟ್ಟಿರ್ತೀರ, ಆ ಕೋಡನ್ನು ಕಾಯಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಯೋಚನೆ ಮಾಡ್ಕೊಂಡು ಮುಂದೋಗಿ ಯಾವುದೇ ರೀತಿಯಾದ ಕೆಲಸವನ್ನು ಮಾಡಬೇಕಾದ್ರೆ ಸಮಾಧಾನ ಛತ್ರರಾಗಿರಿ. ಭಾಗ್ಯೋದಯ ಆಗುತ್ತೆ ನಿಮಗೆ. ಆದರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೋಸ್ಕರವಾಗಿ ಡಿಸಿಷನ್ ತಗೊಳ್ಳೋದನ್ನು ಕಡಿಮೆ ಯೋಚನೆ ಮಾಡಿಕೊಂಡು ಮುಂದೆ ಹೋಗೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದು. ವಿದ್ಯಾಕ್ಷದಲ್ಲಿ ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಚಂದ್ರ ಅಂತ ಹೇಳಿದರೆ ಶಿವ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಗೌರಿ ಆರಾಧನೆ ಮಾಡ್ತಕ್ಕಂಥದ್ದು, ಗೌರಿಯನ್ನು ಸೇವೆ ಮಾಡ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಯಾಕೆಂದರೆ ಚಂದ್ರನಿಗೆ ಅಧಿಪತಿ ಆಗಿರ್ತಕ್ಕಂಥವನು ಗೌರಿ, ಅದು ಆಗಿರ್ತಕ್ಕಂಥ ದೇವತೆ ಅಂದರೆ ಗೌರಿ. ಅದಕ್ಕೋಸ್ಕರವಾಗಿ ಪ್ರತಿ ದೇವತೆ ಆಗಿರ್ತಕ್ಕಂಥವ್ರು ಗೌರಿ ಆಗ್ತಾರೆ. ಅದಕ್ಕೋಸ್ಕರವಾಗಿ ಆ ಗೌರಿಯನ್ನು ಆರಾಧನೆ ಮಾಡ್ಕೊಂಡು ಹೋಗಿ ಅಥವಾ ಯಾವುದೋ ಸ್ತ್ರೀ ಸಂಬಂಧವಾಗಿರ್ತಕ್ಕಂಥ ಹೆಣ್ಣು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರ ಎಲ್ಲ ರೀತಿಯಾದ ದೇವಿ ಆರಾಧನೆ ಮಾಡೋದ್ರಿಂದ ಕೂಡ ಮಾತ್ರ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭವಾಗಿರ್ತದ್ದು. ಹಾಗೆ ಈ ಒಂದು ಕಟಕ ರಾಶಿಯವರೆಲ್ಲರೂ ಕೂಡ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಚಂದ್ರ ಮತ್ತು ರವಿ ಇಬ್ಬರು ಕೂಡ ರಾತ್ರಿ ಹಗಲು ಇದ್ದಂಗೆ. ಅದಕ್ಕೋಸ್ಕರ ಈ ವರ್ಷಾಧಿಪತಿ ರವಿ ಆಗಿದ್ದಕ್ಕೋಸ್ಕರವಾಗಿ ಮಧ್ಯಮ ಫಲವನ್ನು ಟೋಟಲಾಗಿ ಹೇಳಬೇಕು ಅಂದರೆ ಮಧ್ಯಮ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಜಾಗೃತರಾಗಿರಿ. ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಇದ್ದರೂ ಕೂಡ ಯೋಚನೆ ಮಾಡ್ಕೊಂಡು ಹೋಗಿ. ಯಾರೇ ನಿಮ್ಮ ಬಂಧು ಅಂದರೆ ಅಣ್ಣ ತಮ್ಮಂದಿರ ಸಂಬಂಧ ಇರತಕ್ಕಂಥವ್ರ ಜೊತೆಗೆ ವ್ಯವಹಾರವನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಕೂಡ ಕರ್ಕಾಟಕ ರಾಶಿಯವರು ಸ್ತ್ರೀ ಸಂಬಂಧವಾಗಿರ್ತಕ್ಕಂತಹ ನಿಂದನೆ ಅಥವಾ ಯಾವುದೇ ರೀತಿಯ ಸ್ತ್ರೀಯರಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಯಾರೂ ಕೂಡ ಮಾಡಬೇಡಿ. ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಮುಂದಿನ ದಿನಮಾನಗಳಲ್ಲಿ ಭಗವಂತನ ಸಂಪೂರ್ಣ ಆಶೀರ್ವಾದ ಆಗುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸನ್ಮಂಗಲಾನಿ ಭವಂತು. ಹರಿ ಓಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.